ಮಧ್ಯಪ್ರಾಚ್ಯ ಯುದ್ಧ ಶುರುವಾಗಿ ವಾರವೇ ಕಳೆದಿದೆ. ಯಾರು ಬಿಟ್ರು ನಾವು ಬಿಡಲ್ಲ ಅಂತ ಇರಾನ್ ತೊಡೆತಟ್ಟಿ ನಿಂತಿದೆ. ಈ ಡೆಡ್ಲಿ ವಾರ್ನಿಂದ ಲೆಕ್ಕವಿಲ್ಲದಷ್ಟು ಜನ ಪ್ರಾಣ ಬಿಟ್ಟಿದ್ದಾರೆ. ಆದರೂ ಯುದ್ಧ ನಿಲ್ಲೋ ತರ ಕಾಣಿಸ್ತಾನೆ ಇಲ್ಲ. ಮಧ್ಯಪ್ರಾಚ್ಯದಲ್ಲಿ ವಿನಾಶದ ಕಾಳಗ, ಇರಾನ್ನಲ್ಲಿ ರಕ್ತಪಾತ, ನಿಲ್ಲದ ದಾಹ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಶುರುವಾಗಿ ಒಂದು ವಾರವೇ ಕಳೆಯುತ್ತಿದೆ. ಇರಾನ್ ಮೇಲೆ ಇಸ್ರೇಲ್, ಅಮೆರಿಕ ಡೆಡ್ಲಿ ಅಟ್ಯಾಕ್ ಮುಂದುವರಿಸಿವೆ. ಇತ್ತ ಜಂಟಿ ವಾರ್ನಿಂದ ಶಿಯಾ ರಾಷ್ಟ್ರ ಅಕ್ಷರಶಃ ಸುಡುಗಾಡು ಆಗಿ ಬದಲಾಗಿದೆ. ಈವರೆಗೂ ಇರಾನ್ನಲ್ಲಿ ಬರೋಬ್ಬರಿ 2100ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ. ಟೆಹರಾನ್, ಪರಂದ್, ಕರಾಜ್, ಮಿನಾಬ್, ಬಂದರ್ ಅಬ್ಬಾಸ್, ಅಹ್ವಾಜ್, ಇಸ್ಫಹಾನ್ ಸೇರಿದಂತೆ ಇರಾನ್ನ 16 ನಗರಗಳು ದಾಳಿಗೊಳಗಾಗಿವೆ. ಇತ್ತ ಇರಾನ್ ಕೂಡ ಸುಮ್ಮನೆ ಕೂತಿಲ್ಲ. ಯುದ್ಧದ ಮೊದಲ 6 ದಿನಗಳಲ್ಲಿ 600ಕ್ಕೂ ಹೆಚ್ಚು ಕ್ಷಿಪಣಿಗಳು ಮತ್ತು 2200ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಹಾರಿಸಿದೆ. ಇದು ಇಸ್ರೇಲ್ ಮೇಲಲ್ಲದೆ ಅಮೆರಿಕ ಮಿಲಿಟರಿ ಬೇಸ್ಗಳುಳ್ಳ ಯುಎಇ, ಬಹ್ರೈನ್, ಕತಾರ್, ಕುವೈತ್, ಒಮನ್ ಮತ್ತು ಸೌದಿ ಅರೇಬಿಯಾ ಮೇಲೂ ಕೂಡ ದಾಳಿ ನಡೆಸಿದೆ. ಟೆಲ್ ಅವೀವ್ ಮೇಲೆ ಕ್ಲಸ್ಟರ್ ಬಾಂಬ್ ದಾಳಿ. ಇರಾನ್ ಮೊದಲ ಬಾರಿಗೆ ಇಸ್ರೇಲ್ ವಿರುದ್ಧ ಭೀಕರ ಕ್ಲಸ್ಟರ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಉಡಾಯಿಸಿದೆ. ಟೆಲ್ ಅವೀವ್ ನಗರದ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಿದೆ. ಇಸ್ರೇಲ್ ಹೆಗಲ ಮೇಲೆ ಗನ್ನಿಟ್ಟು ಹೊಡೆದಿದ್ದಂತಹ ಅಮೆರಿಕ ಇದೀಗ ನೇರವಾಗಿ ಫೈಟ್ಗಿಳಿದಿದೆ. ಇರಾನ್ ಮೇಲೆ ಮಿನಿಟ್ಮನ್ 3 ಖಂಡಾಂತರ ಕ್ಷಿಪಣಿ ದಾಳಿ ಮಾಡಲು ಮುಂದಾಗಿದೆ. ಸದ್ಯ ಯುದ್ಧ ನಿಲ್ಲೋ ಯಾವುದೇ ಲಕ್ಷಣಗಳು ಕಾಣ್ತಿಲ್ಲ. ಬೇರೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಧ್ಯಪ್ರಾಚ್ಯ ಯುದ್ಧ ಶುರುವಾಗಿ ವಾರವೇ ಕಳೆದಿದೆ. ಯಾರು ಬಿಟ್ರು ನಾವು ಬಿಡಲ್ಲ ಅಂತ ಇರಾನ್ ತೊಡೆತಟ್ಟಿ ನಿಂತಿದೆ. ಈ ಡೆಡ್ಲಿ ವಾರ್ನಿಂದ ಲೆಕ್ಕವಿಲ್ಲದಷ್ಟು ಜನ ಪ್ರಾಣ ಬಿಟ್ಟಿದ್ದಾರೆ. ಆದರೂ ಯುದ್ಧ ನಿಲ್ಲೋ ತರ ಕಾಣಿಸ್ತಾನೆ ಇಲ್ಲ. ಮಧ್ಯಪ್ರಾಚ್ಯದಲ್ಲಿ ವಿನಾಶದ ಕಾಳಗ, ಇರಾನ್ನಲ್ಲಿ ರಕ್ತಪಾತ, ನಿಲ್ಲದ ದಾಹ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಶುರುವಾಗಿ ಒಂದು ವಾರವೇ ಕಳೆಯುತ್ತಿದೆ. ಇರಾನ್ ಮೇಲೆ ಇಸ್ರೇಲ್, ಅಮೆರಿಕ ಡೆಡ್ಲಿ ಅಟ್ಯಾಕ್ ಮುಂದುವರಿಸಿವೆ. ಇತ್ತ ಜಂಟಿ ವಾರ್ನಿಂದ ಶಿಯಾ ರಾಷ್ಟ್ರ ಅಕ್ಷರಶಃ ಸುಡುಗಾಡು ಆಗಿ ಬದಲಾಗಿದೆ. ಈವರೆಗೂ ಇರಾನ್ನಲ್ಲಿ ಬರೋಬ್ಬರಿ 2100ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ. ಟೆಹರಾನ್, ಪರಂದ್, ಕರಾಜ್, ಮಿನಾಬ್, ಬಂದರ್ ಅಬ್ಬಾಸ್, ಅಹ್ವಾಜ್, ಇಸ್ಫಹಾನ್ ಸೇರಿದಂತೆ ಇರಾನ್ನ 16 ನಗರಗಳು ದಾಳಿಗೊಳಗಾಗಿವೆ. ಇತ್ತ ಇರಾನ್ ಕೂಡ ಸುಮ್ಮನೆ ಕೂತಿಲ್ಲ. ಯುದ್ಧದ ಮೊದಲ 6 ದಿನಗಳಲ್ಲಿ 600ಕ್ಕೂ ಹೆಚ್ಚು ಕ್ಷಿಪಣಿಗಳು ಮತ್ತು 2200ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಹಾರಿಸಿದೆ. ಇದು ಇಸ್ರೇಲ್ ಮೇಲಲ್ಲದೆ ಅಮೆರಿಕ ಮಿಲಿಟರಿ ಬೇಸ್ಗಳುಳ್ಳ ಯುಎಇ, ಬಹ್ರೈನ್, ಕತಾರ್, ಕುವೈತ್, ಒಮನ್ ಮತ್ತು ಸೌದಿ ಅರೇಬಿಯಾ ಮೇಲೂ ಕೂಡ ದಾಳಿ ನಡೆಸಿದೆ. ಟೆಲ್ ಅವೀವ್ ಮೇಲೆ ಕ್ಲಸ್ಟರ್ ಬಾಂಬ್ ದಾಳಿ. ಇರಾನ್ ಮೊದಲ ಬಾರಿಗೆ ಇಸ್ರೇಲ್ ವಿರುದ್ಧ ಭೀಕರ ಕ್ಲಸ್ಟರ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಉಡಾಯಿಸಿದೆ. ಟೆಲ್ ಅವೀವ್ ನಗರದ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಿದೆ. ಇಸ್ರೇಲ್ ಹೆಗಲ ಮೇಲೆ ಗನ್ನಿಟ್ಟು ಹೊಡೆದಿದ್ದಂತಹ ಅಮೆರಿಕ ಇದೀಗ ನೇರವಾಗಿ ಫೈಟ್ಗಿಳಿದಿದೆ. ಇರಾನ್ ಮೇಲೆ ಮಿನಿಟ್ಮನ್ 3 ಖಂಡಾಂತರ ಕ್ಷಿಪಣಿ ದಾಳಿ ಮಾಡಲು ಮುಂದಾಗಿದೆ. ಸದ್ಯ ಯುದ್ಧ ನಿಲ್ಲೋ ಯಾವುದೇ ಲಕ್ಷಣಗಳು ಕಾಣ್ತಿಲ್ಲ. ಬೇರೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಧ್ಯಪ್ರಾಚ್ಯ ಯುದ್ಧ ಶುರುವಾಗಿ ವಾರವೇ ಕಳೆದಿದೆ. ಯಾರು ಬಿಟ್ರು ನಾವು ಬಿಡಲ್ಲ ಅಂತ ಇರಾನ್ ತೊಡೆತಟ್ಟಿ ನಿಂತಿದೆ. ಈ ಡೆಡ್ಲಿ ವಾರ್ನಿಂದ ಲೆಕ್ಕವಿಲ್ಲದಷ್ಟು ಜನ ಪ್ರಾಣ ಬಿಟ್ಟಿದ್ದಾರೆ. ಆದರೂ ಯುದ್ಧ ನಿಲ್ಲೋ ತರ ಕಾಣಿಸ್ತಾನೆ ಇಲ್ಲ. ಮಧ್ಯಪ್ರಾಚ್ಯದಲ್ಲಿ ವಿನಾಶದ ಕಾಳಗ, ಇರಾನ್ನಲ್ಲಿ ರಕ್ತಪಾತ, ನಿಲ್ಲದ ದಾಹ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಶುರುವಾಗಿ ಒಂದು ವಾರವೇ ಕಳೆಯುತ್ತಿದೆ. ಇರಾನ್ ಮೇಲೆ ಇಸ್ರೇಲ್, ಅಮೆರಿಕ ಡೆಡ್ಲಿ ಅಟ್ಯಾಕ್ ಮುಂದುವರಿಸಿವೆ. ಇತ್ತ ಜಂಟಿ ವಾರ್ನಿಂದ ಶಿಯಾ ರಾಷ್ಟ್ರ ಅಕ್ಷರಶಃ ಸುಡುಗಾಡು ಆಗಿ ಬದಲಾಗಿದೆ. ಈವರೆಗೂ ಇರಾನ್ನಲ್ಲಿ ಬರೋಬ್ಬರಿ 2100ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ. ಟೆಹರಾನ್, ಪರಂದ್, ಕರಾಜ್, ಮಿನಾಬ್, ಬಂದರ್ ಅಬ್ಬಾಸ್, ಅಹ್ವಾಜ್, ಇಸ್ಫಹಾನ್ ಸೇರಿದಂತೆ ಇರಾನ್ನ 16 ನಗರಗಳು ದಾಳಿಗೊಳಗಾಗಿವೆ. ಇತ್ತ ಇರಾನ್ ಕೂಡ ಸುಮ್ಮನೆ ಕೂತಿಲ್ಲ. ಯುದ್ಧದ ಮೊದಲ 6 ದಿನಗಳಲ್ಲಿ 600ಕ್ಕೂ ಹೆಚ್ಚು ಕ್ಷಿಪಣಿಗಳು ಮತ್ತು 2200ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಹಾರಿಸಿದೆ. ಇದು ಇಸ್ರೇಲ್ ಮೇಲಲ್ಲದೆ ಅಮೆರಿಕ ಮಿಲಿಟರಿ ಬೇಸ್ಗಳುಳ್ಳ ಯುಎಇ, ಬಹ್ರೈನ್, ಕತಾರ್, ಕುವೈತ್, ಒಮನ್ ಮತ್ತು ಸೌದಿ ಅರೇಬಿಯಾ ಮೇಲೂ ಕೂಡ ದಾಳಿ ನಡೆಸಿದೆ. ಟೆಲ್ ಅವೀವ್ ಮೇಲೆ ಕ್ಲಸ್ಟರ್ ಬಾಂಬ್ ದಾಳಿ. ಇರಾನ್ ಮೊದಲ ಬಾರಿಗೆ ಇಸ್ರೇಲ್ ವಿರುದ್ಧ ಭೀಕರ ಕ್ಲಸ್ಟರ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಉಡಾಯಿಸಿದೆ. ಟೆಲ್ ಅವೀವ್ ನಗರದ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಿದೆ. ಇಸ್ರೇಲ್ ಹೆಗಲ ಮೇಲೆ ಗನ್ನಿಟ್ಟು ಹೊಡೆದಿದ್ದಂತಹ ಅಮೆರಿಕ ಇದೀಗ ನೇರವಾಗಿ ಫೈಟ್ಗಿಳಿದಿದೆ. ಇರಾನ್ ಮೇಲೆ ಮಿನಿಟ್ಮನ್ 3 ಖಂಡಾಂತರ ಕ್ಷಿಪಣಿ ದಾಳಿ ಮಾಡಲು ಮುಂದಾಗಿದೆ. ಸದ್ಯ
ಯುದ್ಧ ನಿಲ್ಲೋ ಯಾವುದೇ ಲಕ್ಷಣಗಳು ಕಾಣ್ತಿಲ್ಲ. ಬೇರೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಧ್ಯಪ್ರಾಚ್ಯ ಯುದ್ಧ ಶುರುವಾಗಿ ವಾರವೇ ಕಳೆದಿದೆ. ಯಾರು ಬಿಟ್ರು ನಾವು ಬಿಡಲ್ಲ ಅಂತ ಇರಾನ್ ತೊಡೆತಟ್ಟಿ ನಿಂತಿದೆ. ಈ ಡೆಡ್ಲಿ ವಾರ್ನಿಂದ ಲೆಕ್ಕವಿಲ್ಲದಷ್ಟು ಜನ ಪ್ರಾಣ ಬಿಟ್ಟಿದ್ದಾರೆ. ಆದರೂ ಯುದ್ಧ ನಿಲ್ಲೋ ತರ ಕಾಣಿಸ್ತಾನೆ ಇಲ್ಲ. ಮಧ್ಯಪ್ರಾಚ್ಯದಲ್ಲಿ ವಿನಾಶದ ಕಾಳಗ, ಇರಾನ್ನಲ್ಲಿ ರಕ್ತಪಾತ, ನಿಲ್ಲದ ದಾಹ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಶುರುವಾಗಿ ಒಂದು ವಾರವೇ ಕಳೆಯುತ್ತಿದೆ. ಇರಾನ್ ಮೇಲೆ ಇಸ್ರೇಲ್, ಅಮೆರಿಕ ಡೆಡ್ಲಿ ಅಟ್ಯಾಕ್ ಮುಂದುವರಿಸಿವೆ. ಇತ್ತ ಜಂಟಿ ವಾರ್ನಿಂದ ಶಿಯಾ ರಾಷ್ಟ್ರ ಅಕ್ಷರಶಃ ಸುಡುಗಾಡು ಆಗಿ ಬದಲಾಗಿದೆ. ಈವರೆಗೂ ಇರಾನ್ನಲ್ಲಿ ಬರೋಬ್ಬರಿ 2100ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ. ಟೆಹರಾನ್, ಪರಂದ್, ಕರಾಜ್, ಮಿನಾಬ್, ಬಂದರ್ ಅಬ್ಬಾಸ್, ಅಹ್ವಾಜ್, ಇಸ್ಫಹಾನ್ ಸೇರಿದಂತೆ ಇರಾನ್ನ 16 ನಗರಗಳು ದಾಳಿಗೊಳಗಾಗಿವೆ. ಇತ್ತ ಇರಾನ್ ಕೂಡ ಸುಮ್ಮನೆ ಕೂತಿಲ್ಲ. ಯುದ್ಧದ ಮೊದಲ 6 ದಿನಗಳಲ್ಲಿ 600ಕ್ಕೂ ಹೆಚ್ಚು ಕ್ಷಿಪಣಿಗಳು ಮತ್ತು 2200ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಹಾರಿಸಿದೆ. ಇದು ಇಸ್ರೇಲ್ ಮೇಲಲ್ಲದೆ ಅಮೆರಿಕ ಮಿಲಿಟರಿ ಬೇಸ್ಗಳುಳ್ಳ ಯುಎಇ, ಬಹ್ರೈನ್, ಕತಾರ್, ಕುವೈತ್, ಓಮನ್ ಮತ್ತು ಸೌದಿ ಅರೇಬಿಯಾ ಮೇಲೂ ಕೂಡ ದಾಳಿ ನಡೆಸಿದೆ. ಟೆಲ್ ಅವೀವ್ ಮೇಲೆ ಕ್ಲಸ್ಟರ್ ಬಾಂಬ್ ದಾಳಿ. ಇರಾನ್ ಮೊದಲ ಬಾರಿಗೆ ಇಸ್ರೇಲ್ ವಿರುದ್ಧ ಭೀಕರ ಕ್ಲಸ್ಟರ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಉಡಾಯಿಸಿದೆ. ಟೆಲ್ ಅವೀವ್ ನಗರದ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಿದೆ. ಇಸ್ರೇಲ್ ಹೆಗಲ ಮೇಲೆ ಗನ್ನಿಟ್ಟು ಹೊಡೆದಿದ್ದಂತಹ ಅಮೆರಿಕ ಇದೀಗ ನೇರವಾಗಿ ಫೈಟ್ಗಿಳಿದಿದೆ. ಇರಾನ್ ಮೇಲೆ ಮಿನಿಟ್ಮನ್ 3 ಖಂಡಾಂತರ ಕ್ಷಿಪಣಿ ದಾಳಿ ಮಾಡಲು ಮುಂದಾಗಿದೆ. ಸದ್ಯ ಯುದ್ಧ ನಿಲ್ಲೋ ಯಾವುದೇ ಲಕ್ಷಣಗಳು ಕಾಣ್ತಿಲ್ಲ. ಬೇರೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಧ್ಯಪ್ರಾಚ್ಯ ಯುದ್ಧ ಶುರುವಾಗಿ ವಾರವೇ ಕಳೆದಿದೆ. ಯಾರು ಬಿಟ್ರು ನಾವು ಬಿಡಲ್ಲ ಅಂತ ಇರಾನ್ ತೊಡೆತಟ್ಟಿ ನಿಂತಿದೆ. ಈ ಡೆಡ್ಲಿ ವಾರ್ನಿಂದ ಲೆಕ್ಕವಿಲ್ಲದಷ್ಟು ಜನ ಪ್ರಾಣ ಬಿಟ್ಟಿದ್ದಾರೆ. ಆದರೂ ಯುದ್ಧ ನಿಲ್ಲೋ ತರ ಕಾಣಿಸ್ತಾನೆ ಇಲ್ಲ. ಮಧ್ಯಪ್ರಾಚ್ಯದಲ್ಲಿ ವಿನಾಶದ ಕಾಳಗ, ಇರಾನ್ನಲ್ಲಿ ರಕ್ತಪಾತ, ನಿಲ್ಲದ ದಾಹ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಶುರುವಾಗಿ ಒಂದು ವಾರವೇ ಕಳೆಯುತ್ತಿದೆ. ಇರಾನ್ ಮೇಲೆ ಇಸ್ರೇಲ್, ಅಮೆರಿಕ ಡೆಡ್ಲಿ ಅಟ್ಯಾಕ್ ಮುಂದುವರಿಸಿವೆ. ಇತ್ತ ಜಂಟಿ ವಾರ್ನಿಂದ ಶಿಯಾ ರಾಷ್ಟ್ರ ಅಕ್ಷರಶಃ ಸುಡುಗಾಡು ಆಗಿ ಬದಲಾಗಿದೆ. ಈವರೆಗೂ ಇರಾನ್ನಲ್ಲಿ ಬರೋಬ್ಬರಿ 2100ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ. ಟೆಹರಾನ್, ಪರಂದ್, ಕರಾಜ್, ಮಿನಾಬ್, ಬಂದರ್ ಅಬ್ಬಾಸ್, ಅಹ್ವಾಜ್, ಇಸ್ಫಹಾನ್ ಸೇರಿದಂತೆ ಇರಾನ್ನ 16 ನಗರಗಳು ದಾಳಿಗೊಳಗಾಗಿವೆ. ಇತ್ತ ಇರಾನ್ ಕೂಡ ಸುಮ್ಮನೆ ಕೂತಿಲ್ಲ. ಯುದ್ಧದ ಮೊದಲ 6 ದಿನಗಳಲ್ಲಿ 600ಕ್ಕೂ ಹೆಚ್ಚು ಕ್ಷಿಪಣಿಗಳು ಮತ್ತು 2200ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಹಾರಿಸಿದೆ. ಇದು ಇಸ್ರೇಲ್ ಮೇಲಲ್ಲದೆ ಅಮೆರಿಕ ಮಿಲಿಟರಿ ಬೇಸ್ಗಳುಳ್ಳ ಯುಎಇ, ಬಹ್ರೈನ್, ಕತಾರ್, ಕುವೈತ್, ಓಮನ್ ಮತ್ತು ಸೌದಿ ಅರೇಬಿಯಾ ಮೇಲೂ ಕೂಡ ದಾಳಿ ನಡೆಸಿದೆ. ಟೆಲ್ ಅವೀವ್ ಮೇಲೆ ಕ್ಲಸ್ಟರ್ ಬಾಂಬ್ ದಾಳಿ. ಇರಾನ್ ಮೊದಲ ಬಾರಿಗೆ ಇಸ್ರೇಲ್ ವಿರುದ್ಧ ಭೀಕರ ಕ್ಲಸ್ಟರ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಉಡಾಯಿಸಿದೆ. ಟೆಲ್ ಅವೀವ್ ನಗರದ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಿದೆ. ಇಸ್ರೇಲ್ ಹೆಗಲ ಮೇಲೆ ಗನ್ನಿಟ್ಟು ಹೊಡೆದಿದ್ದಂತಹ ಅಮೆರಿಕ ಇದೀಗ ನೇರವಾಗಿ ಫೈಟ್ಗಿಳಿದಿದೆ. ಇರಾನ್ ಮೇಲೆ ಮಿನಿಟ್ಮನ್ 3 ಖಂಡಾಂತರ ಕ್ಷಿಪಣಿ ದಾಳಿ ಮಾಡಲು ಮುಂದಾಗಿದೆ. ಸದ್ಯ ಯುದ್ಧ ನಿಲ್ಲೋ ಯಾವುದೇ ಲಕ್ಷಣಗಳು ಕಾಣ್ತಿಲ್ಲ. ಬೇರೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.